ದೇವಸ್ಥಾನದ ಅನ್ನಪ್ರಸಾದ ತಯಾರಿಗೂ ಗ್ಯಾಸ್ ಕೊರತೆಯ ಸಮಸ್ಯೆ ತಟ್ಟಿದ್ದು ಮಂಗಳೂರಿನ ಕದ್ರಿ ಮಂಜುನಾಥ ಸ್ವಾಮಿ ದೇವಸ್ಥಾನದಲ್ಲಿ ಅನ್ನಪ್ರಸಾದ ತಯಾರಿಸಲು ಅಡುಗೆ ತಯಾರಿಕರು ಸೌದೆ ಒಲೆಯ ಮೊರೆ ಹೋಗಿದ್ದಾರೆ. ಕದ್ರಿ ದೇವಸ್ಥಾನದ ಪಾಕಶಾಲೆಯಲ್ಲಿ ದಿನವೊಂದಕ್ಕೆ 4 ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಬಳಕೆಯಾಗ್ತಾ ಇತ್ತು. ಕನಿಷ್ಠ 1,500 ಭಕ್ತರು ಇಲ್ಲಿ ಅನ್ನಪ್ರಸಾದ ಸ್ವೀಕರಿಸ್ತಾ ಇದ್ದಾರೆ. ಇದೀಗ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಪೂರೈಕೆ ಬಂದಾದ ಕಾರಣ ಸೌದೆ ಒಲೆಯ ಮೊರೆ ಹೋಗುವುದು ಅನಿವಾರ್ಯವಾಗಿದೆ. ಭಕ್ತರಿಗೆ ಅನ್ನಪ್ರಸಾದ ವಿತರಣೆಗೆ ತೊಂದರೆಯಾಗದಂತೆ ನೋಡಿಕೊಳ್ಳಲು ದೇವಸ್ಥಾನದ ಆಡಳಿತ ಮಂಡಳಿ ಈ ಕ್ರಮ ವಹಿಸಿದೆ. ಅಡುಗೆ ತಯಾರಿಸಲು ಪಾಕಶಾಲೆಯ ಹೊರಭಾಗದಲ್ಲಿ 2 ಒಲೆ ಹಾಕಲಾಗಿದೆ. ಒಲೆಯ ಮೂಲಕ ಅಡುಗೆ ತಯಾರಿಗೆ ಸಾಕಷ್ಟು ಸಮಯ ಬೇಕಾಗಿರುವುದರಿಂದ ಅಡುಗೆ ಸಿಬ್ಬಂದಿ ಬೆಳಗ್ಗಿನಿಂದಲೇ ಅಡುಗೆ ತಯಾರಿಸಲು ಆರಂಭಿಸಿದ್ದಾರೆ. ಈ ಹಿಂದೆ ಗ್ಯಾಸ್ ಇಂಧನ ಬಳಸಿ ಬಾಯ್ಲರ್ ಮೂಲಕ ಸುಲಭವಾಗಿ ಅಡುಗೆ ತಯಾರಿ ಆಗ್ತಾ ಇತ್ತು. ಇದೀಗ ಸೌದೆ ಒಲೆಯಲ್ಲಿ ಅಡುಗೆ ತಯಾರಿಸಲು ಹೆಚ್ಚಿನ ಶ್ರಮ ಮತ್ತು ಸಮಯ ಬೇಕಾಗುತ್ತೆ. ಕದ್ರಿ ಮಂಜುನಾಥ ದೇವಸ್ಥಾನದಲ್ಲಿ ದಿನನಿತ್ಯ ಊಟದ ವ್ಯವಸ್ಥೆ ನಾವು ಮಾಡ್ಕೊಂಡು ಬರ್ತಾ ಇದ್ವಿ. ಅದು ಈಗಿನ ಏನು ಗ್ಯಾಸಿನ ಅಭಾವದಿಂದ ನಾವು ನಿನ್ನೆ ನಮಗೆ ಗ್ಯಾಸ್ ಏಜೆನ್ಸಿಯವರು ನಮಗೆ ಇದನ್ನು ಪೂರೈಕೆ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದ ತಕ್ಷಣ ನಾವು ಕಟ್ಟಿಗೆ ಮೊರೆ ಹೋಗುವಂಥ ಪರಿಸ್ಥಿತಿ ನಾವು ಎದುರಾಗಿತ್ತು. ಆದರೆ ನಮಗೆ ಒಂದು 2-3 ದಿವಸ ಕಾದು ಮತ್ತೆ ಇದನ್ನು ಸ್ಟಾರ್ಟ್ ಮಾಡ್ಬೋದಿತ್ತು. ಆದರೆ ಭಕ್ತರಿಗೆ ಯಾವುದೇ ರೀತಿಯ ತೊಂದರೆ ಆಗಬಾರ್ದು ಅಂತ ಹೇಳುವ ಒಂದು ವ್ಯವಸ್ಥೆಯನ್ನು ನಮ್ಮ ವ್ಯವಸ್ಥಾಪನಾ ಸಮಿತಿಯಲ್ಲಿ ನಿನ್ನೆ ಸಭೆಗಳನ್ನು ಒಂದು 2-3 ಸಭೆಗಳನ್ನು ಮಾಡಿ ಇವತ್ತಿಂದನೇ ಅದನ್ನು ನಾವು ಕಟ್ಟಿಗೆಯಲ್ಲಿ ಪ್ರಾರಂಭಿಸಬೇಕಂತ ಹೇಳುವ ಒಂದು ದೃಷ್ಟಿಯಲ್ಲಿ ಇವತ್ತು ನಾವು ಪ್ರಾರಂಭವನ್ನು ಮಾಡಿದ್ದೇವೆ. ಕಟ್ಟಿಗೆಯ ಇವತ್ತು ನಮಗೆ ಸ್ಟೋರೇಜ್ ಖಂಡಿತವಾಗಿ ಈಗಿನ ಪರಿಸ್ಥಿತಿಯಲ್ಲಿ ಇಲ್ಲ. ಆದರೆ ನಿನ್ನೆ ಅದನ್ನು ನಾವು ಒಂದು ಏಜೆನ್ಸಿ ಮೂಲಕ ಅದನ್ನು ಕರೆತರುವಂಥದ್ದು ಮತ್ತು ನಮ್ಮ ಅಧ್ಯಕ್ಷರ ತೋಟದಿಂದ ಕೂಡ ವ್ಯವಸ್ಥೆಗಳನ್ನು ಮಾಡಬೇಕಂತ ಹೇಳುವ ಒಂದು ಸಭೆಯಲ್ಲಿ ಕೂಡ ಇವತ್ತು ತೀರ್ಮಾನಗಳನ್ನು ನಾವು ಮಾಡಿದ್ವಿ. ಆದರೆ ಯಾವುದೇ ರೀತಿಯ ಕಟ್ಟಿಗೆ ಅಂತ ತಾವು ಹೇಳಿದಾಗೆ ಕಷ್ಟ, ಯಾಕಂತೇಳಿ 20 ವರ್ಷದಿಂದ ನಾವು ಗ್ಯಾಸಿಗೆ ಮೊರೆ ಹೋದ್ರಿಂದ ನಮ್ಮ ಅಡುಗೆ ಮಾಡುವವರು ಕೂಡ ಅದರಲ್ಲೇ ನಿಪುಣರಾಗಿದ್ದರು. ಆದರೆ ಬದಲಾದಂಥ ವ್ಯವಸ್ಥೆಯಲ್ಲಿ ನಾವು ಕೂಡ ಬದಲಾಗಬೇಕು ಮತ್ತು ಅನ್ನದಾನದ ವ್ಯವಸ್ಥೆಯಲ್ಲಿ ಯಾವುದೇ ಒಂದು ಲೋಪ ಆಗಬಾರ್ದು ಅಂತ ಹೇಳುವ ದೃಷ್ಟಿಯಲ್ಲಿ ನಾವು ಇವತ್ತು ಕೆಲಸಗಳನ್ನು ಮಾಡ್ತಾ ಇದ್ದೇವೆ.